ಎಲ್ರಿಗೂ ನಮಸ್ಕಾರ. ನನಗೆ ಜನ್ಮ ಕೊಟ್ಟು ಸಂಸ್ಕಾರವನ್ನು ಕೊಟ್ಟಿರೋ, ನಾನೇ ಆಯ್ಕೆ ಮಾಡಿಕೊಂಡಿರೋ ನನ್ನ ತಂದೆ ತಾಯಿಗೆ ಕೃತಜ್ಞತಾಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸ್ತಾ, ನನ್ನ ಆತ್ಮಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ, ಇಂದಿನ ವಿಷಯವಾದ ಹುಣ್ಣಿಮೆಯ ವೈಶಿಷ್ಟ್ಯತೆ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಭಾರತ ದೇಶ ಆಧ್ಯಾತ್ಮಕ್ಕೆ ತವರೂರು. ಭಾರತೀಯರು ಅಸ್ಟ್ರಾನಮಿ ಹಾಗೂ ಅಸ್ಟ್ರಾಲಜಿಯಲ್ಲಿ ಪಾಂಡಿತ್ಯವನ್ನು ಸಾಧಿಸಿರೋರು ಅನ್ನೋದನ್ನು ಇಡೀ ಪ್ರಪಂಚನೇ ಕಾಲಾನುಕಾಲದಿಂದ ಒಪ್ಪಿಕೊಂಡಿದೆ. ಭಾರತೀಯರು ಹುಣ್ಣಿಮೆಯ ಪ್ರಾಶಸ್ತ್ಯವನ್ನು ತಿಳಿದಿದ್ದರಿಂದ ಹುಣ್ಣಿಮೆಯನ್ನು ಉಪವಾಸ, ವ್ರತ, ಜಪ, ದಾನ ಧರ್ಮಕ್ಕೆ ಸೀಮಿತಗೊಳಿಸಿದರೆ ಹೊರತು ಧ್ಯಾನಕ್ಕೆ ಶ್ರೇಷ್ಠ ಅಂತ ಎಲ್ಲೂ ಹೇಳಲಿಲ್ಲ. ಆದರೆ ನಾವು ಪಿರಮಿಡ್ ಮಾಸ್ಟರ್ಸ್ ಯಾವುದೇ ಕಾರಣಕ್ಕೂ ಒಂದು ಹುಣ್ಣಿಮೆಯನ್ನು ಕೂಡ ಕಳ್ಕೊಳ್ಳದೇನೆ ಹುಣ್ಣಿಮೆಯ ದಿನಗಳಲ್ಲಿ ತಪ್ಪದೆ ಧ್ಯಾನ ಸಾಧನೆಯಲ್ಲಿ ತೊಡಗಿ ಆಧ್ಯಾತ್ಮಿಕ ಲಾಭಗಳನ್ನು ಪಡೀತಾ, ಉಳಿದೆರಡು ಹುಣ್ಣಿಮೆಗಳಾದ ಬುದ್ಧ ಪೌರ್ಣಮಿ ಮತ್ತು ಗುರು ಪೌರ್ಣಿಮೆಯನ್ನು ಧ್ಯಾನದ ಜೊತೆಗೆ ಸಂಭ್ರಮದಿಂದ ಪಿರಮಿಡ್ಗಳಲ್ಲಿ ಆಚರಿಸ್ತೀವಿ. ವಿಶೇಷ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ಅಂತ ಪತ್ರಿ ಸರ್ ಹೇಳ್ತಾ, ಹುಣ್ಣಿಮೆ ಅನ್ನೋದು ಅಧ್ಯಾತ್ಮ ಸಾಧಕರಿಗೆ ಒಂದು ಅತ್ಯುತ್ತಮವಾದ ಸೃಷ್ಟಿಯ ಕೊಡುಗೆ, ಪ್ರಕೃತಿಯ ಕೊಡುಗೆ. ಈ ಅದ್ಭುತ ಕೊಡುಗೆಯನ್ನು ಅರ್ಥ ಮಾಡಿಕೊಂಡು ಬಳಸ್ಕೊಂಡು ಮಾಧವನಾಗಬೇಕು ಅಂತ ಆಗಿಂದಾಗೆ ನಮ್ಮನ್ನು ಎಚ್ಚರಿಸ್ತಾ ಇದ್ದರು. 1997ರಲ್ಲಿ ಆನಾಪಾನಸತಿ ಧ್ಯಾನವನ್ನು ಮೈಸೂರಿನವರಿಗೆ ಪರಿಚಯಿಸಿದ ಪತ್ರಿ ಸರ್ ಅವರು ಪ್ರತಿ ತಿಂಗಳು ಮೈಸೂರಿಗೆ ಬಂದು ಪ್ರತಿ ಹುಣ್ಣಿಮೆಗೆ ಶ್ರೀರಂಗಪಟ್ಟಣದ ಹತ್ರ ಇರೋ ಕಾವೇರಿ ನದಿ ತೀರದ ಗೋಸಾಯಿ ಘಾಟ್ನಲ್ಲಿ ಇಡೀ ರಾತ್ರಿ ಹುಣ್ಣಿಮೆ ಧ್ಯಾನದಲ್ಲಿ ನಮ್ಮನ್ನು ತೊಡಗಿಸ್ತಾ ಹಲವಾರು ಆಧ್ಯಾತ್ಮಿಕ ಸೂಕ್ಷ್ಮ ಮಾಹಿತಿಗಳನ್ನು ಕೊಡ್ತಾ ಸೃಷ್ಟಿಯ ವೈಶಿಷ್ಟ್ಯತೆಯನ್ನು ವೈಜ್ಞಾನಿಕವಾಗಿ ಕೂಡ ವಿವರಿಸ್ತಾ ಇದ್ದರು. ಜೊತೆಗೆ ಲಕ್ಷಾಂತರ ಆಧ್ಯಾತ್ಮಿಕ ಗ್ರಂಥಗಳನ್ನು ಅಧ್ಯಯನ ಮಾಡಿರೋ ಅವರು ನೂರಾರು ಪರಿಕಲ್ಪನೆಗಳನ್ನು ಪರಿಸ್ಥಿತಿಗೆ ಅನುಗುಣವಾಗಿ, ಸಮಯ ಸಂದರ್ಭಕ್ಕನುಗುಣವಾಗಿ ತಿಳಿಸಿಕೊಡ್ತಿದ್ರು. ಹುಣ್ಣಿಮೆ ದಿನ ಧ್ಯಾನದಲ್ಲಿ ತೊಡಗೋದ್ರಿಂದ ಪ್ರಾಕೃತಿಕವಾಗಿ, ವೈಜ್ಞಾನಿಕವಾಗಿ, ದೈಹಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಯಾವ ಲಾಭಗಳನ್ನು ಪಡೆಯಬಹುದು, ಹುಣ್ಣಿಮೆ ಧ್ಯಾನ ಹೇಗೆ ಮಾನವನಿಗೆ ಉಪಕಾರಿಯಾಗಿದೆ ಅನ್ನೋ ವಿಚಾರಗಳನ್ನು ತಿಳಿಸ್ತಾ, ಪ್ರತಿ ಸಲ ಮೈಸೂರಿಗೆ ಬಂದಾಗ ಪತ್ರಿ ಸರ್ ನನಗೆ ಹೊಸ ಟಾಸ್ಕ್ಗಳನ್ನು ಕೂಡ ಕೊಡ್ತಾಯಿದ್ರು. ಇಂದಿನ ವಿಷಯಕ್ಕೆ ಅಂದರೆ ಹುಣ್ಣಿಮೆ ಧ್ಯಾನದ ವೈಶಿಷ್ಟ್ಯತೆಗೆ ಸಂಬಂಧಿಸಿದಂಗೆ ನನಗೆ ಕೊಟ್ಟಿದ್ದ ಕೆಲವು ಟಾಸ್ಕ್ಗಳು ಯಾವ್ಯಾವು ಅಂತಂದರೆ, ಸೃಷ್ಟಿಯ ವೈಶಿಷ್ಟ್ಯತೆಯ ಬಗ್ಗೆ, ಹುಣ್ಣಿಮೆ ಬಗ್ಗೆ, ಹುಣ್ಣಿಮೆಯ ವಿಶೇಷತೆ ಬಗ್ಗೆ ಹೆಚ್ಚಿನ ವಿಷಯವನ್ನು ತಿಳಿಸ್ಬೇಕು ಅಂತಾನೋ, ಹುಣ್ಣಿಮೆ ಬೆಳಕಿನಲ್ಲಿ ಧ್ಯಾನ ಒಳ್ಳೆಯದು ಅಂತ ಮಾತ್ರ ತಿಳ್ಕೊಳ್ಳೋದಲ್ಲ, ಸೂರ್ಯಮಂಡಲಕ್ಕೂ, ಭೂಮಿಗೂ, ಚಂದ್ರನಿಗೂ, ಪಂಚಭೂತಗಳಿಗೂ, ಮಾನವನ ಜೀವನಕ್ಕೂ, ಆಧ್ಯಾತ್ಮಿಕ ಬೆಳವಣಿಗೆಗೂ ಇರೋ ಪರಸ್ಪರ ಸಂಬಂಧಗಳೇನು ಅಂತ ತಿಳಿಸ್ಬೇಕು ಅಂತಲೂ ಹೇಳಿದರು. ಹುಣ್ಣಿಮೆ ಧ್ಯಾನಕ್ಕೂ ಮಾನವನಲ್ಲಿ ಬದಲಾಗೋ ಚೈತನ್ಯದ ಸ್ತರಗಳಿಗೂ ಮೆದುಳಿನ ಕಂಪನಗಳಿಗೂ ಇರೋ ಸಂಬಂಧಗಳೇನು ಅಂತ ಅಂತ ಹೇಳಿದರು. 4ನೇ ಟಾಸ್ಕ್ ಕೊಟ್ಟಿದ್ದು, ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಸೂರ್ಯಮಂಡಲ ಇದೆ. ಈ ಸೂರ್ಯಮಂಡಲದಲ್ಲಿ ಗ್ರಹಗಳಿವೆ. ಕರ್ಮಭೂಮಿ ಇದೆ. ಕರ್ಮಭೂಮಿ ಮೇಲೆ ಮಾತ್ರ ಪಂಚಭೂತ ತತ್ವಗಳಿವೆ ಹಾಗೂ ಮಾನವನ ಜೀವನ ಇದೆ. ಕೋಟ್ಯಾನುಕೋಟಿ ಜೀವಿಗಳಲ್ಲಿ ಮಾನವ ಮಾತ್ರ ಮಾಧವನಾಗೋಕ್ಕೆ ಅವಕಾಶ ಇದೆ ಅಂತಂದ ಮೇಲೆ ಒಂದಕ್ಕೊಂದು ಸಂಬಂಧ ಇದ್ದೇ ಇರಬೇಕು. ಒಂದರ ಪ್ರಭಾವ ಇನ್ನೊಂದರ ಮೇಲೆ ಇದ್ದೇ ಇರಬೇಕು. ಇವೆಲ್ಲ ಯಾಕೆ ಮತ್ತು ಹೇಗೆ ಅನ್ನೋದನ್ನು ತಿಳ್ಕೊಂಡು ನನಗೆ ತಿಳಿಸ್ಬೇಕು ಅಂತ ಒಟ್ಟು 4 ಟಾಸ್ಕ್ಗಳನ್ನು ನನಗೆ ಕೊಟ್ಟಿದ್ದರು. ಈ ಮಾಹಿತಿಗಳನ್ನು ಸಂಗ್ರಹಿಸಿ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋಕ್ಕೋಸ್ಕರ ಪ್ರಾಯೋಗಿಕವಾಗಿ ಹುಣ್ಣಿಮೆ ಧ್ಯಾನಗಳಲ್ಲಿ ತೊಡಗಿ ಅನುಭವಪೂರ್ವಕವಾಗಿ ತಿಳಿದು ಪತ್ರಿ ಸರ್ ಕೊಟ್ಟಿದ್ದ ಟಾಸ್ಕ್ಗಳನ್ನು ಪೂರ್ತಿ ಮಾಡಿ ಅವರಿಗೆ ಒಪ್ಪಿಸ್ದೆ. ಅವರ ಅಪ್ರೂವಲ್ ತಗೊಂಡೆ. ಆಗ ಪತ್ರಿ ಸರ್ ಹೇಳಿದರು, ನಿನಗೆ ಒಳ್ಳೆ ಜ್ಞಾನ ತೃಷೆ ಇದೆ, ಕೊಟ್ಟ ಟಾಸ್ಕನ್ನು ಪೂರ್ತಿ ಮಾಡೋವಂಥ ನಿಷ್ಠೆ ಇದೆ ನಿನಗೆ, ನೀನು ಈ ಜ್ಞಾನ ತೃಷೆ ಬಗ್ಗೆನೂ ಒಂದು ಲೇಖನ ತಯಾರು ಮಾಡು. ನಿನಗೆ ಈ ಕುರಿತು ಯಾವ ಪುಸ್ತಕದಲ್ಲೂ ಸಿಗೋಲ್ಲ, ಅದು ನಿನ್ನ ಜೀವನಾನುಭವ ಆಗಬೇಕು ಅಂತ ಮತ್ತೊಂದು ಟಾಸ್ಕ್ ಕೊಟ್ಟರು.
ಪತ್ರಿಸರು ಹುಣ್ಣಿಮೆಯ ಬಗ್ಗೆ ನಮಗೆ ತಿಳಿಸಿರೋ ಮಾಹಿತಿಗಳನ್ನು ನನಗೆ ಕೊಟ್ಟಿದ್ದ ಟಾಸ್ಕ್ಗಳ ನಿರ್ವಹಣೆಯಲ್ಲಿ ಸ್ವಾಧ್ಯಾಯದ ಮೂಲಕ ನಾನು ತಿಳಿದ ಹಾಗೂ ಸಂಗ್ರಹಿಸಿರೋ ವಿಚಾರಗಳನ್ನು ಹುಣ್ಣಿಮೆ ಧ್ಯಾನದಲ್ಲಿ ನನ್ನ ಅನುಭವಕ್ಕೆ ಬಂದ ವಿಚಾರಗಳನ್ನು ಪತ್ರಿಸರ್ ಗಮನಕ್ಕೂ ತಂದು ಅವರ ಒಪ್ಪಿಗೆಯನ್ನು ಪಡೆದಿರುವಂತಹ ವಿಷಯ ವಿಚಾರಗಳನ್ನು ಈ ದಿನದ ವಿಷಯವಾಗಿರುವಂಥ ಹುಣ್ಣಿಮೆಯ ವೈಶಿಷ್ಟ್ಯತೆ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಿಮ್ಮೆಲ್ಲರೊಂದಿಗೆ ಎಲ್ಲ ಧ್ಯಾನಾಸಕ್ತರೊಂದಿಗೆ ಈ ದಿನ ಹಂಚಿಕೊಳ್ತಾ ಇದ್ದೀನಿ. ಈಗ ನೋಡೋಣ ಹುಣ್ಣಿಮೆ ಅಂದ್ರೇನು, ಅಮಾವಾಸ್ಯೆ ಅಂದ್ರೇನು, ಗ್ರಹಣ ಅಂದ್ರೇನು ಅಂತ. ಹುಣ್ಣಿಮೆ ಅಂದಾಕ್ಷಣ ನಮ್ಮ ಕಣ್ಮುಂದೆ ಬರೋದು ಪೂರ್ಣಚಂದ್ರ. ಮನಸ್ಸಿಗೆ ಮುದವನ್ನು ಸಂತೋಷವನ್ನು ಕೊಡೋನೇ ಚಂದ್ರ. ಚಂದ್ರಮ ಮನಸೋ ಜಾತಃ ಅಂತಿದೆ. ಅಂದರೆ ಚಂದ್ರನು ಪರಮಾತ್ಮನ ಮನಸ್ಸಿನಿಂದ ಸೃಷ್ಟಿಯಾಗಿದ್ದಾನೆ, ಹುಟ್ಟಿದ್ದಾನೆ ಅಂತ ಪುರುಷ ಸೂಕ್ತ ಮಂತ್ರವೊಂದು ಸಾರುತ್ತೆ. ಅದೊಂದು ಆಕಾಶಕಾಯ. ಈ ಚಂದ್ರ ತನ್ನ ಕಕ್ಷೆಯಲ್ಲಿ ಭೂಮಿಯ ಸುತ್ತ ಪ್ರದಕ್ಷಿಣೆ ಹಾಕ್ತಾನೆ ಭೂಮಿ ಮತ್ತು ಚಂದ್ರ ಸೂರ್ಯನನ್ನು ಪ್ರದಕ್ಷಿಣೆ ಹಾಕುತ್ತೆ. ಈ ತರಹ ಪ್ರದಕ್ಷಿಣೆ ಹಾಕ್ತಾ ಇರುವಾಗ ಭೂಮಿಯು ಸೂರ್ಯ ಮತ್ತು ಚಂದ್ರರ ನಡುವೆ ಇದ್ದಾಗ ಹುಣ್ಣಿಮೆ ಘಟಿಸುತ್ತೆ. ಭೂಮಿ ಮತ್ತು ಸೂರ್ಯರ ನಡುವೆ ಚಂದ್ರ ಇದ್ದಾಗ ಅಮಾವಾಸ್ಯೆ ಘಟಿಸುತ್ತೆ. ಸೂರ್ಯನಿಂದ ಹೊರಹೊಮ್ಮೋ ಬೆಳಕು ಚಂದ್ರನ ಮೇಲ್ಮೈ ಮೇಲೆ ಪೂರ್ಣವಾಗಿ ಬಿದ್ದಾಗ ಹುಣ್ಣಿಮೆ ಸಂಭವಿಸುತ್ತೆ ಅಂತನೋ, ಚಂದ್ರನ ಮೇಲ್ಮೈ ಮೇಲೆ ಸ್ವಲ್ಪನೂ ಸೂರ್ಯನ ಬೆಳಕು ಬೀಳದೇ ಇದ್ದಾಗ ಅಮಾವಾಸ್ಯೆ ಸಂಭವಿಸುತ್ತೆ ಅಂತನೋ, ಸೂರ್ಯ ಚಂದ್ರ ಮತ್ತು ಭೂಮಿ ಒಂದೇ ಸಾಲಿನಲ್ಲಿ ಬಂದಾಗ ಒಂದು ಗ್ರಹದ ನೆರಳು ಮತ್ತೊಂದು ಗ್ರಹದ ಮೇಲೆ ಬಿದ್ದಾಗ ಗ್ರಹಣ ಸಂಭವಿಸುತ್ತೆ ಅಂತಲೂ ಹೇಳೋದು. ಕೆಲವು ಹುಣ್ಣಿಮೆ ದಿನ ಚಂದ್ರಗ್ರಹಣನೂ, ಕೆಲವು ಅಮಾವಾಸ್ಯೆಯ ದಿನ ಸೂರ್ಯನ ಗ್ರಹಣನೂ ಘಟಿಸುತ್ತೆ. ಇವೆಲ್ಲ ಘಟಿಸ್ತಾ ಇರೋದು ಮಾನವನ ಯೋಜನೆಯಿಂದಲ್ಲ, ಮಾನವನ ನಿರ್ಣಯದಿಂದಲ್ಲ, ಮಾನವನ ಬುದ್ಧಿವಂತಿಕೆಯ ಲೆಕ್ಕಾಚಾರದಿಂದನೂ ಕೂಡ ಅಲ್ಲ. ಇವೆಲ್ಲ ಕಾಸ್ಮಿಕ್ ಲೆಕ್ಕಾಚಾರದಿಂದ, ಬ್ರಹ್ಮಾಂಡದ ಪ್ರಾಕೃತಿಕ ಸೃಷ್ಟಿಯ ಲೆಕ್ಕಾಚಾರದಿಂದ ನಡೆಯುವಂಥವು ಹಾಗೂ ಮಾನವನ ಜೀವ ಮತ್ತು ಜೀವನದ ಮೇಲೆ ಪ್ರಭಾವ ಮತ್ತು ಪರಿಣಾಮ ಬೀರುವಂಥವು. ಹುಣ್ಣಿಮೆ ದಿನ ಚಂದ್ರ ಭೂಮಿಗೆ ಅತಿ ಹತ್ತಿರನೂ ಇರೋದರಿಂದ ಆ ದಿನ ಪ್ರಖರವಾದ ಸೂರ್ಯನ ಬೆಳಕು ಚಂದ್ರನ ಮೇಲೆ ಪೂರ್ಣವಾಗಿ ಬಿದ್ದು ಭೂಮಿಗೆ ಅತಿ ಹತ್ತಿರದಲ್ಲಿ ಪ್ರತಿಫಲಿಸೋದ್ರಿಂದ, ರಿಫ್ಲೆಕ್ಟ್ ಆಗೋದ್ರಿಂದ ಆ ಬೆಳಕು ಭೂಮಿ ಮೇಲೆ ಬಿದ್ದು ಭೂಮಿ ಎಲ್ಲ ಬೆಳದಿಂಗಳಿನಿಂದ ಕೂಡಿರುತ್ತೆ ಅನ್ನೋಷ್ಟು ಮಾತ್ರ ಭೌತ ವಿಜ್ಞಾನಿಗಳು ವೈಜ್ಞಾನಿಕವಾಗಿ ತಿಳಿಯೋಕೆ ಹಾಗೂ ತಿಳಿಸೋಕೆ ಸಾಧ್ಯವಾಗಿದೆಯೇ ಹೊರತು ಆ ಬೆಳದಿಂಗಳು ಆಧ್ಯಾತ್ಮ ಸಾಧಕರಿಗೆ ಹೇಗೆ ಲಾಭದಾಯಕ ಅನ್ನೋದನ್ನು ಸಾಮಾನ್ಯ ವಿಜ್ಞಾನ ತಿಳಿಯೋಕ್ಕಾಗಲಿ ಅಥವಾ ವಿವರಿಸೋಕ್ಕಾಗಲಿ ಸಾಧ್ಯವಾಗಿಲ್ಲ. ಆಧ್ಯಾತ್ಮಿಕವಾಗಿ ಹುಣ್ಣಿಮೆ ಹೇಗೆ ಲಾಭದಾಯಕ ಅನ್ನೋದು ಅರ್ಥವಾಗಬೇಕಿದ್ರೆ ಬ್ರಹ್ಮಾಂಡದ ಸೃಷ್ಟಿಯ ಬಗ್ಗೆ, ಅದರಲ್ಲೂ ಸೂರ್ಯಮಂಡಲದ ಬಗ್ಗೆ, ಮಾನವನ ದೇಹ ಸೃಷ್ಟಿಯ ಬಗ್ಗೆ, ಅವನಲ್ಲಿರೋ ಸ್ಥೂಲ ಮತ್ತು ಸೂಕ್ಷ್ಮಗಳ ಬಗ್ಗೆ, ಪಂಚಭೂತಗಳ ಬಗ್ಗೆ, ಪ್ರಕೃತಿಯ ಬಗ್ಗೆ, ಆತ್ಮವಿಕಸನದ ಬಗ್ಗೆ ತಿಳುವಳಿಕೆ ಇರಲೇಬೇಕು ಹಾಗೂ ಆ ಜ್ಞಾನವನ್ನು ಪಡ್ಕೊಳ್ಳಲೇಬೇಕು. ಈ ವಿಷಯಗಳನ್ನು ನಾನು ತಿಳಿದು ಎಲ್ಲರಿಗೂ ತಿಳಿಸೋಕ್ಕೋಸ್ಕರನೇ ಪತ್ರಿಸರ್ ನನಗೆ ಟಾಸ್ಕ್ಗಳನ್ನು ಕೊಡ್ತಾಯಿದ್ರು ಅಂತ ಕಾಣುತ್ತೆ. ಮೊಟ್ಟ ಮೊದಲಿಗೆ ಸೃಷ್ಟಿಯ ಬಗ್ಗೆ ತಿಳ್ಕೊಳ್ಳೋಣ. ಇಡೀ ಬ್ರಹ್ಮಾಂಡನೇ ಪರಮಾತ್ಮನ ಸೃಷ್ಟಿ. ಅವನ ಭವ್ಯ ಸೃಷ್ಟಿಯಲ್ಲಿ ಮಾನವನ ಸೃಷ್ಟಿ ಅತ್ಯದ್ಭುತ. ಭಗವಂತನ ಸೃಷ್ಟಿಯ ಹಲವಾರು ವೈಶಿಷ್ಟ್ಯಗಳಲ್ಲಿ ಇಂದಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೆಲವನ್ನು ಹೇಳೋದಾದರೆ, ಬ್ರಹ್ಮಾಂಡದಲ್ಲಿ ಸೃಷ್ಟಿಯಲ್ಲಿರೋ ಸೂರ್ಯಮಂಡಲ, ಈ ಭೂಮಂಡಲ, ಜೀವರಾಶಿಗಳ ಸಾಮ್ರಾಜ್ಯದಲ್ಲಿರುವಂತಹ ಸಸ್ಯ ಸಂಕುಲ, ಪ್ರಾಣಿ ಸಂಕುಲ, ಮಾನವ ಸಂಕುಲಗಳು, ಪಂಚಭೂತಗಳು, ವಿಶೇಷವಾಗಿ ಸೃಷ್ಟಿಸಲಾಗಿರೋ ಈ ಮಾನವನ ಶರೀರ ಎಲ್ಲವೂ ವಿಶೇಷ ಸೃಷ್ಟಿಗಳೇ. ಈ ಎಲ್ಲ ಸೃಷ್ಟಿಯ ಮೂಲ ವಸ್ತು ಒಂದೇ ಆಗಿದೆ, ಅದೇ ದಿವ್ಯ ಶಕ್ತಿ ಚೈತನ್ಯ. ಆತ್ಮವೂ ಸೇರಿದಂತೆ ಈ ಸೃಷ್ಟಿಯಲ್ಲಿರುವಂಥ ಎಲ್ಲ ಚರಾಚರ ಗೋಚರ ಅಗೋಚರ ವಸ್ತುಗಳೆಲ್ಲದರ ಮೂಲ ವಸ್ತು ಮೂಲ ಚೈತನ್ಯವೇ ಪರಮಾತ್ಮ, ಅತ್ಯುನ್ನತ ದಿವ್ಯ ಚೈತನ್ಯ ಆಗಿರೋದ್ರಿಂದ ಆತ್ಮವಿಕಸನದ ಪ್ರಕ್ರಿಯೆಯಲ್ಲಿ ರೂಪಗಳು ಪರಿವರ್ತನೆ ಆಗ್ತಾ ಹೋಗುತ್ತೆ. ರೂಪಗಳು ಬೇರೆ, ಮೂಲ ಒಂದೇ. ಪ್ರಾಣಿ ಸಂಕುಲದಲ್ಲಿ ಲಕ್ಷಾಂತರ ಬಾರಿ ರೂಪಾಂತರಗೊಳ್ಳುತ್ತಾ ಅಂತಿಮವಾದ ರೂಪ ಆಕಾರದೊಂದಿಗೆ
ಶಕ್ತಿಶಾಲಿ ಮನಸ್ಸು, ಬುದ್ಧಿ, ವಿವೇಕದೊಂದಿಗೆ ಮಾತನಾಡೋ ಹಾಗೂ ಬರೆಯೋ ಶಕ್ತಿ ಇರುವಂತಹ ಸೃಷ್ಟಿಯೇ ಮಾನವ. ಅದಕ್ಕೆ ಹೇಳೋದು ಮ್ಯಾನ್ ಈಸ್ ಕನ್ಸಿಡರ್ಡ್ ಟು ಬಿ ದಿ ಹೈಯೆಸ್ಟ್ ಇಂಟೆಲೆಕ್ಚುಯಲ್ ಆ್ಯನಿಮಲ್ ಅಂತ. ಈ ಸೃಷ್ಟಿಯಲ್ಲಿರೋ ಎಲ್ಲ ಚರಾಚರ, ಗೋಚರ, ಅಗೋಚರ ವಸ್ತುಗಳೆಲ್ಲದರ ಮೂಲ ವಸ್ತು, ಮೂಲ ಚೈತನ್ಯವೇ ಪರಮಾತ್ಮ, ಅತ್ಯುನ್ನತ ದಿವ್ಯ ಚೈತನ್ಯ ಅನ್ನೋದನ್ನು ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದರೆ, ನಮ್ಮ ಮನೆಗೆ ಕರೆಂಟ್ ಕನೆಕ್ಷನ್ ಎಲ್ಲಿಂದ ಬರುತ್ತೆ? ನಮ್ಮ ರಸ್ತೆಯಲ್ಲಿರೋ, ನಮ್ಮ ಮನೆಗೆ ಹತ್ತಿರವಾಗಿರುವಂಥ ಒಂದು ಎಲೆಕ್ಟ್ರಿಕ್ ಕಂಬದಿಂದ ನಮ್ಮ ಮನೆಗೆ ಬಂದಿರುತ್ತೆ. ಆ ಎಲೆಕ್ಟ್ರಿಕ್ ಕಂಬಕ್ಕೆ ವಿದ್ಯುತ್ ಸಂಪರ್ಕ ಎಲ್ಲಿಂದ ಬಂದಿದೆ? ನಮ್ಮ ಏರಿಯಾದಲ್ಲಿರುವಂಥ ಟ್ರಾನ್ಸ್ಫಾರ್ಮರ್ನಿಂದ ಬಂದಿರುತ್ತೆ. ಆ ಟ್ರಾನ್ಸ್ಫಾರ್ಮರ್ಗೆ ಎಲ್ಲಿಂದ ವಿದ್ಯುತ್ ಸಂಪರ್ಕ ಬಂದಿರುತ್ತೆ? ಎಲೆಕ್ಟ್ರಿಸಿಟಿ ಸಬ್ಸ್ಟೇಷನ್ನಿಂದ ಬಂದಿರುತ್ತೆ. ಆ ಸಬ್ಸ್ಟೇಷನ್ಗೆ ಮೂಲ ವಿದ್ಯುತ್ ಉತ್ಪಾದನಾ ಕೇಂದ್ರದಿಂದ ಬಂದಿರುತ್ತೆ. ಮೂಲ ಉತ್ಪಾದನಾ ಕೇಂದ್ರದಿಂದ ಹಿಡಿದು ನಮ್ಮ ಮನೆಗೆ ಬಂದಿರೋ ಕರೆಂಟ್ನಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಅದೇ ಮೂಲ ಕರೆಂಟೇನೆ. ನಮ್ಮ ಮನೆಗೆ ವಿದ್ಯುತ್ ಸಂಪರ್ಕ ತಗೊಂಡ್ಮೇಲೆ ನಾವು ಏನು ಮಾಡ್ತೀವಿ? ಬಂದಂಥ ವಿದ್ಯುತ್ ಶಕ್ತಿಯನ್ನು ಬಳಸಿ ಬೆಳಕಿಗೆ, ಒಲೆಗೆ, ಫ್ಯಾನ್ಗೆ, ಎ ಸಿಗೆ, ಕಂಪ್ಯೂಟರ್ಗೆ ಬಳಸ್ಕೊಳ್ತೀವಿ ಅಲ್ವಾ? ಹಾಗೆಯೇ ಎಲ್ಲ ಸೃಷ್ಟಿಯ ಮೂಲ ಚೈತನ್ಯ ಒಂದೇ ಆದ್ರೂ ವಿಕಸನದ ಪ್ರಕ್ರಿಯೆಯಲ್ಲಿ ರೂಪಗಳು, ಸ್ಥಿತಿಗಳು ಪರಿವರ್ತನೆಯಾಗ್ತಾ ಹೋಗಿ ಅಂತಿಮವಾಗಿ ಮಾನವನಾಗಿರೋದು. ಭೂಮಂಡಲದಲ್ಲಿರುವಂತಹ ಜೀವರಾಶಿಗಳನ್ನು ಸಸ್ಯ ಸಾಮ್ರಾಜ್ಯ ಹಾಗೂ ಪ್ರಾಣಿ ಸಾಮ್ರಾಜ್ಯ ಅಂತ ವಿಂಗಡಣೆ ಮಾಡಿದ್ರೆ, ಈ ಪ್ರಾಣಿ ಸಾಮ್ರಾಜ್ಯದಲ್ಲಿ ಕೋಟ್ಯಾನುಕೋಟಿ ಜೀವಜಂತುಗಳಿದ್ದು, ಈ ಜೀವಜಂತುಗಳು ಅಮೀಬಾಯಿಂದ ಶುರುವಾಗಿ ನಿರಂತರವಾಗಿ ಲಕ್ಷಾಂತರ ಜನ್ಮಗಳ ಮೂಲಕ ಹಲವು ರೀತಿಯ ಪ್ರಾಣಿ ಪಕ್ಷಿಗಳಾಗಿ ಆತ್ಮವಿಕಸನ ಹೊಂದುತ್ತಾ ಅಂತಿಮವಾಗಿ ಮಾನವನಾಗಿರೋದೇನೆ ಈ ಸೋಲ್ ಎವಲ್ಯೂಷನ್ ಅನ್ನೋ ಪ್ರಕ್ರಿಯೆಯಿಂದ. ಇದನ್ನೇ ಆತ್ಮವಿಕಸನ ಅಂತ ಅನ್ನೋದು. ಈ ಆತ್ಮವಿಕಸನಕ್ಕೆ ಹುಣ್ಣಿಮೆ ಮತ್ತು ಹುಣ್ಣಿಮೆ ಧ್ಯಾನ ಪ್ರೇರಕ ಹಾಗೂ ಪೂರಕ. ಮಾನವ ಮಾಧವನಾಗಿ ವಿಕಸನಗೊಂಡು ಜ್ಞಾನ ಮತ್ತು ಅನುಭವದೊಂದಿಗೆ ನಮ್ಮ ಆತ್ಮನ ಸೃಷ್ಟಿಕರ್ತನಲ್ಲಿ ಲೀನವಾಗೋದೇ ಮೋಕ್ಷ. ಈ ಮುಕ್ತಿ ಮೋಕ್ಷ ಸಾಧಿಸೋಕೆ ಪೂರಕವಾಗಿರುವಂಥ ದೇಹದ ಮೂಲಕ, ಮನಸ್ಸು ಬುದ್ಧಿಗಳ ಮೂಲಕ ಆತ್ಮಜ್ಞಾನ ಹಾಗೂ ಆತ್ಮಾನುಭವ ಪಡಿತಾ ಪೂರ್ಣ ವಿಕಸನಗೊಂಡಂಥ ಆತ್ಮ ತನ್ನ ಮೂಲ ಸ್ಥಾನವನ್ನು ಸೇರೋದೇ ಆತ್ಮ ಸಾಕ್ಷಾತ್ಕಾರ. ಪರಮಾತ್ಮನ ಭವ್ಯ ಸೃಷ್ಟಿಯಲ್ಲಿ ಮಾನವನ ಸೃಷ್ಟಿ ಅತ್ಯದ್ಭುತ. ಅಂತಹ ಅತ್ಯದ್ಭುತ ಏನಿದೆ ಮಾನವನ ಸೃಷ್ಟಿಯಲ್ಲಿ ಅಂತ ನಿಮ್ಮ ಪ್ರಶ್ನೆ ಇರಬಹುದು. ಮಾನವ ಸೂಕ್ಷ್ಮ ಮತ್ತು ಸ್ಥೂಲದಿಂದ ರಚಿಸಲ್ಪಟ್ಟಿದ್ದಾನೆ. ಮಾನವನ ಸ್ಥೂಲ ಶರೀರದ ಜೊತೆಗಿರೋ 6 ಸೂಕ್ಷ್ಮ ಶರೀರಗಳು, 7 ಚಕ್ರಗಳು ಮತ್ತು 72,000 ನಾಡಿಗಳು ಹಾಗೂ ಪ್ರಾಣವಿರೋವರೆಗೂ ದೇಹದಲ್ಲಿ ನಡೆಯುವಂತಹ ನಿರಂತರ ಉಸಿರಾಟ ಮತ್ತು ಹೃದಯದ ಬಡಿತ ಇತ್ಯಾದಿ ಪರಮಾತ್ಮನ ಅದ್ಭುತ ಸೃಷ್ಟಿನೇ ಅಲ್ವಾ? ಇವೆಲ್ಲವನ್ನು ಸೃಷ್ಟಿಸಿರೋರು ಯಾರೋ ಮಾನವನಂತೂ ಅಲ್ಲ, ಪ್ರಯೋಗಾಲಯದಲ್ಲಂತೂ ಅಲ್ಲವೇ ಅಲ್ಲ. ಇದೆಲ್ಲ ದಿವ್ಯ ಸೃಷ್ಟಿ, ಡಿವೈನ್ ಕ್ರಿಯೇಷನ್, ದಿವ್ಯ ಚಿಂತನೆಯಿಂದ ಆಗಿರುವಂತಹ ದಿವ್ಯ ಸೃಷ್ಟಿಗಳೇ. ನಮ್ಮ ಸೃಷ್ಟಿಯ ಮೂಲ ಪರಮಾತ್ಮ, ಅತ್ಯುನ್ನತ ದಿವ್ಯ ಚೈತನ್ಯ. ಮಾನವ ಕೂಡ ಸೃಷ್ಟಿಯ ಒಂದು ಭಾಗ, ಪ್ರಕೃತಿನೂ ಸೃಷ್ಟಿಯ ಒಂದು ಭಾಗ. ಸೂರ್ಯಮಂಡಲದ ಸೂರ್ಯ ಮತ್ತು ಚಂದ್ರ ಕೂಡ ಪ್ರಕೃತಿಯ ಒಂದು ಭಾಗ. ಮಾನವರ ದೇಹ ಪ್ರಕೃತಿ ಈ ಸಹಜ ಪ್ರಕೃತಿಯೊಂದಿಗಿದ್ದು ಸೂರ್ಯಮಂಡಲದ ಮೂಲಕ ಈ ಮಾನವನ ವಿಕಸನವನ್ನು ಶೀಘ್ರಗೊಳಿಸಬಹುದು ಅನ್ನೋದೇ ಕಾಸ್ಮಿಕ್ ಪ್ಲ್ಯಾನಿಂಗ್ ಅಥವಾ ಕಾಸ್ಮಿಕ್ ಕ್ಯಾಲ್ಕ್ಯುಲೇಷನ್. ಈ ಆತ್ಮವಿಕಸನದ ಪ್ರಕ್ರಿಯೆಯಲ್ಲಿ ಸೂರ್ಯಮಂಡಲದ ಸೂರ್ಯ ಮತ್ತು ಚಂದ್ರರು ಪೂರಕವಾಗಿ ಹೇಗೆ ಕೆಲಸ ಮಾಡ್ತಾರೆ ಅಂತ ನೋಡೋಣ. ಜೀವಸಂಕುಲ ದೈಹಿಕವಾಗಿ ಬೆಳೆಯೋಕ್ಕೆ, ದೇಹಾರೋಗ್ಯಕ್ಕೆ, ಜೀವನ ಚಟುವಟಿಕೆಯಿಂದಿರೋಕ್ಕೆ ಸೂರ್ಯ ಸಹಾಯ ಮಾಡಿದರೆ, ಮಾನಸಿಕ ಸಮತೋಲನಕ್ಕೆ, ಜೀವದ ವಿಕಸನಕ್ಕೆ, ಆತ್ಮವಿಕಸನಕ್ಕೆ ಬೇಕಾದ ಪೂರಕವಾದ ಅಖಂಡ ವಿಶ್ವಶಕ್ತಿಯನ್ನು ಆ ಚಂದ್ರ ಬೆಳಕಿನ ರೂಪದಲ್ಲಿ ಪೂರೈಸ್ತಾನೆ. ಜೀವಿಗಳ ಜೀವ ಕಾಪಾಡೋಕ್ಕೆ ಹಾಗೂ ಜೀವನ ಸಾಗಿಸೋಕ್ಕೆ ಸೂರ್ಯ ಪೂರಕವಾಗಿದ್ದರೆ, ಚಂದ್ರ ಜೀವನ್ಮುಕ್ತಿಗೆ ಪ್ರೇರಕ. ಮುಕ್ತಿ ಎಂದರೆ ಹುಟ್ಟು ಸಾವಿನ ಚಕ್ರದಿಂದ ಬಿಡುಗಡೆ. ಸೂರ್ಯ ಚಂದ್ರರಿಂದ ಮಾನವನಿಗೆ ಏನೇನು ಸಿಗೋ ತರಹ ಸೃಷ್ಟಿಯ ವ್ಯವಸ್ಥೆ ಇದೆ ಅಂತ ನೋಡಿದಾಗ, ಸೂರ್ಯನಿಂದ ಜೀವಿಗಳಿಗೆ ಶಾಖ,
ಬೆಳಕು, ಬಣ್ಣ, ಆಹಾರ, ಆರೋಗ್ಯ ಮತ್ತು ಸದೃಢ ದೇಹ ಲಭಿಸಿದರೆ ಚಂದ್ರನಿಂದ ತಂಪು, ಬೆಳಕು, ಕಂಪನ, ಮಾನಸಿಕ ಪ್ರಶಾಂತತೆ, ದೈಹಿಕ ವಿಶ್ರಾಂತಿ ಲಭಿಸುತ್ತೆ. ಹುಣ್ಣಿಮೆಯ ಪರಿಪೂರ್ಣ ಚಂದ್ರನ ಬೆಳಕಿನ ಕಿರಣಗಳ ಮೂಲಕ ಆಧ್ಯಾತ್ಮಿಕ ಬೆಳವಣಿಗೆ ಹಾಗೂ ಆತ್ಮಜ್ಞಾನಕ್ಕೆ ಬೇಕಿರುವಂತಹ ದಿವ್ಯ ಶಕ್ತಿ, ಮನೋಶಕ್ತಿ, ಇಚ್ಛಾಶಕ್ತಿ ಮಾನವನಿಗೆ ಲಭಿಸುತ್ತೆ. ಚಂದ್ರನ ಬೆಳಕಿನ ಕಿರಣದಲ್ಲಿ ಅಜ್ಞಾನದ ಅಂಧಕಾರವನ್ನು, ಕತ್ತಲೆಯನ್ನು ಹೋಗಲಾಡಿಸಬಲ್ಲ ಶಕ್ತಿ ಇದೆ. ಸೂರ್ಯೋದಯ ಮಾನವನ ಕರ್ಮಗಳಿಗೆ, ಚಟುವಟಿಕೆಗೆ ಸೂಚಕವಾಗಿ ಪ್ರೇರಕವಾಗಿದ್ದರೆ, ಸೂರ್ಯಾಸ್ತಮದಲ್ಲಿ ಆಕಾಶದಲ್ಲಿ ಮೂಡುವಂಥ ವಿಭಿನ್ನ ಸುಂದರ ಬಣ್ಣಗಳು ಮಾನವನ ಮನಸ್ಸಿಗೆ ಸಂತೋಷವನ್ನು, ಉಲ್ಲಾಸವನ್ನು ತರುತ್ತೆ, ಖಿನ್ನತೆಯನ್ನು ಕಡಿಮೆ ಮಾಡುತ್ತೆ. ರಾತ್ರಿಯ ಚಂದ್ರೋದಯ ಹಗಲಿನ ಚಟುವಟಿಕೆಯನ್ನು ಕಡಿಮೆ ಮಾಡಿ ದೇಹಕ್ಕೆ ತಂಪು ನೀಡುತ್ತೆ. ಅವರ್ ಬ್ರೈನ್ ಈಸ್ ಫೋಟೋ ಸೆನ್ಸಿಟಿವ್ ಆಗಿರೋದ್ರಿಂದ, ಅಂದರೆ ನಮ್ಮ ಮೆದುಳು ಬೆಳಕಾಗಿದ್ದಾಗ ಚಟುವಟಿಕೆಯಿಂದಿರೋ ಹಾಗೂ ಕತ್ತಲಾದಾಗ ವಿಶ್ರಾಂತ ನಿದ್ರೆಯ ಸ್ಥಿತಿಗೆ ಹೋಗೋ ಹಾಗೂ ರಚನೆಯಾಗಿದೆ. ಹಾಗಾಗಿ ಸೂರ್ಯನ ಬೆಳಕಿಲ್ಲದ ರಾತ್ರಿಯಲ್ಲಿ ವಾತಾವರಣ ತಂಪಾಗಿ ಭೌತಿಕ ಪ್ರಜ್ಞೆ ಇಲ್ಲದಂಗೆ ಗಾಢ ನಿದ್ರೆಗೆ ಪ್ರಚೋದಿಸಿ ಮಾನಸಿಕ ಪ್ರಶಾಂತತೆಯಿಂದ ದೇಹಕ್ಕೆ, ಮೆದುಳಿಗೆ ವಿಶ್ರಾಂತಿ ಕೊಡುತ್ತೆ. ರಜನೀಶ್ ಓಶೋ ಅವರು ನನ್ನ ಆಸ್ಟ್ರಲ್ ಗೈಡ್ ಆಗಿದ್ದವರು. ಹುಣ್ಣಿಮೆ ಕುರಿತು ಏನು ಹೇಳಿದ್ದಾರೆ ಅಂತಂದರೆ, ಸೂರ್ಯನಿಲ್ಲದೆ ಹುಣ್ಣಿಮೆನೇ ಇಲ್ಲ. ಸೂರ್ಯನು ಬಿಸಿ ಶಕ್ತಿ, ಹಿಂಸಾತ್ಮಕ ಶಕ್ತಿಯಾದರೆ ಚಂದ್ರನು ತಂಪಾದ ಶಕ್ತಿ. ಈ ಎರಡೂ ಶಕ್ತಿಗಳು ವಿಭಿನ್ನ ಶಕ್ತಿ ಅಲ್ಲ, ಒಂದೇ ಶಕ್ತಿ. ಆದರೆ ಆ ಬಿಸಿ ಶಕ್ತಿ ಚಂದ್ರನ ಮೂಲಕ ಹಾದು ಪ್ರತಿಫಲಿಸಿ ಭೂಮಿಯ ಕಡೆ ಹೋಗುವಾಗ ಅದೇ ಬಿಸಿಯ ಮತ್ತು ಬೆಳಕಿನ ಸೂರ್ಯನ ಕಿರಣಗಳು ತಂಪಾಗುತ್ತವೆ. ಅದು ಚಂದ್ರನ ಪವಾಡ. ಚಂದ್ರನು ಕನ್ನಡಿಯಂತೆ ಸೂರ್ಯನ ಕಿರಣಗಳನ್ನು ಸರಳವಾಗಿ ಬಿಂಬಿಸುತ್ತೆ. ಸೂರ್ಯನ ಬಿಸಿಯಾದ ಹಿಂಸಾತ್ಮಕವಾದ ಕಿರಣಗಳು ಚಂದ್ರನಿಂದ ಮೌನವಾಗಿ, ತಂಪಾಗಿ, ಶಾಂತಿಯುತವಾಗಿ ಭೂಮಿಯ ಕಡೆ ಪ್ರತಿಫಲಿಸುತ್ತೆ. ಹಾಗಾಗಿ ಚಂದ್ರ ಧ್ಯಾನಸ್ಥ. ಹುಣ್ಣಿಮೆಯ ಬೆಳದಿಂಗಳು ಧ್ಯಾನಕ್ಕೆ ಶ್ರೇಷ್ಠ ಅಂತ ಹೇಳ್ತಾ, ಸೂರ್ಯ ಮತ್ತು ಚಂದ್ರರ ಗುಣ ಸ್ವಭಾವವನ್ನು ಮಾನವನಿಗೆ ಸಂಬಂಧಿಸಿದಂತೆ ಭಾವಪರವಶತೆ ಅನ್ನೋ ಪುಸ್ತಕದಲ್ಲಿ ಹೀಗೆ ಹೇಳಿದ್ದಾರೆ. ಏನಂತ, ಸೂರ್ಯನು ಯೋಧನನ್ನು, ಸೈನಿಕನನ್ನು, ಹೋರಾಟಗಾರನನ್ನು ಪ್ರತಿನಿಧಿಸಿದರೆ ಚಂದ್ರನು ಅತೀಂದ್ರಿಯವನ್ನು ಪ್ರತಿನಿಧಿಸ್ತಾನೆ. ಸೂರ್ಯನು ನಮಗೆ ಹಗಲಲ್ಲಿ ಉಷ್ಣತೆ ಮತ್ತು ಬೆಳಕನ್ನು ಹರಡಿ ಚಟುವಟಿಕೆಗೆ ಪ್ರಚೋದಿಸಿದರೆ, ಚಂದ್ರನು ರಾತ್ರಿಯಲ್ಲಿ ತಂಪುಂಟು ಮಾಡಿ ನಿದ್ರೆಯನ್ನು ಪ್ರಚೋದಿಸುತ್ತೆ. ಉದಯಿಸೋ ಸೂರ್ಯನೊಂದಿಗೆ ಜೀವಂತಿಕೆ ಇರುತ್ತೆ. ಚಂದ್ರನಿರೋ ಸಮಯ ಶೀತ ಸಮಯ, ವಿಶ್ರಾಂತಿಗಾಗಿ ಮಲಕ್ಕೋತೀವಿ ನಾವು. ಸೂರ್ಯ ಮತ್ತು ಚಂದ್ರರು ಆಂತರಿಕ ರಸವಿದ್ಯೆಯ ಸಂಕೇತವಾಗಿದೆ. ಚಂದ್ರ ಅಂದರೆ ನಿಮ್ಮೊಳಗಿರುವಂಥ ಸ್ತ್ರೀಲಿಂಗ, ಸೂರ್ಯ ಅಂದರೆ ನಿಮ್ಮೊಳಗಿರುವಂಥ ಪುರುಷ ಅಂತ ಹೇಳಿದ್ದಾರೆ. ಚಂದ್ರ ಅಂದರೆ ಅಂತಃಕರಣ, ಸೂರ್ಯ ಕಾರಣ. ಚಂದ್ರ ಇನ್ ಶಕ್ತಿ, ಸೂರ್ಯ ಯಾಂಗ್ ಶಕ್ತಿ. ಸೂರ್ಯನು ಶಕ್ತಿ ಚೈತನ್ಯಕ್ಕೆ ಪ್ರತೀಕವಾದರೆ ಚಂದ್ರನು ಶಾಂತಿಗೆ, ಮೌನಕ್ಕೆ ಪ್ರತೀಕ. ಸೂರ್ಯನು ಜಾಗೃತಿ ಜೀವನವಾದರೆ ಚಂದ್ರನು ನಿದ್ರೆ, ಕನಸು ಮತ್ತು ಕಲ್ಪನೆ ಅಂತ ರಜನೀಶ್ ಓಶೋ ಅವರು ವಿವರಿಸಿದ್ದಾರೆ. ಆಧ್ಯಾತ್ಮಿಕ ವಿಜ್ಞಾನದ ಪ್ರಕಾರ ಮಾನವನ ದೇಹ ಸೃಷ್ಟಿಯಲ್ಲೇ ವಿಶೇಷತೆಗಳು ಅಡಗಿರೋದ್ರಿಂದ ಪ್ರಕೃತಿಯಿಂದಾನೇ ಮಾನವನಿಗೆ ಉಪಯುಕ್ತವಾದ ರೋಗ ಗುಣಕಾರಕ ಅಂಶಗಳು ಲಭ್ಯವಾಗೋದ್ರಿಂದ ಪ್ರಕೃತಿ ಮತ್ತು ದೇಹ ಪ್ರಕೃತಿ ಹೋಲಿಸ್ಟಿಕ್ ಆಗಿ ಸೂಕ್ಷ್ಮ ರೂಪದಲ್ಲಿ ಕಾರ್ಯನಿರ್ವಹಿಸಿ ಮಾನವನಿಗೆ ಆರೋಗ್ಯ, ಆನಂದ, ಮಾನಸಿಕ ಪ್ರಶಾಂತತೆ ಲಭ್ಯವಾಗುತ್ತೆ. ಕಣ್ಣಿಗೆ ಒಬ್ಬ ಡಾಕ್ಟ್ರು, ಹಲ್ಲಿಗೆ ಒಬ್ಬ ಡಾಕ್ಟ್ರು, ಹೃದಯಕ್ಕೆ ಒಬ್ಬ ಡಾಕ್ಟ್ರ್ ತರಹ ಅಲ್ಲ ಆಧ್ಯಾತ್ಮಿಕ ವಿಜ್ಞಾನ. ದೇಹದ ಬೇರೆ ಬೇರೆ ಅನಾರೋಗ್ಯ ಸಮಸ್ಯೆಗಳನ್ನು, ಮಾನಸಿಕ ಅಸಮತೋಲನವನ್ನು ಸರಿ ಮಾಡುವಂತಹ, ಒಬ್ಬ ಅಜ್ಞಾನಿಯನ್ನು ಜ್ಞಾನಿಯನ್ನಾಗಿ ಮಾಡುವಂತಹ ಶಕ್ತಿ ಆನಾಪಾನಸತಿ ಧ್ಯಾನ ಒಂದಕ್ಕೇ ಇದ್ದು ಹುಣ್ಣಿಮೆಯ ಧ್ಯಾನವನ್ನು ಪರಿಪೂರ್ಣ ವೈದ್ಯ ಅಂತ ಪರಿಗಣಿಸಬಹುದು ಅಂತ ಪತ್ರಿ ಸರ್ ಹೇಳ್ತಾ ಇದ್ದರು. ಅದಕ್ಕೆ ಪೂರಕವಾಗಿ ಸೂರ್ಯಮಂಡಲದಲ್ಲಿರೋ ಸೂರ್ಯನ ಕಿರಣದಲ್ಲಿ ಔಷಧೀಯ ಗುಣಗಳಿದ್ದು ದೈಹಿಕ ಆರೋಗ್ಯವನ್ನು ಕಾಪಾಡಿದರೆ, ಚಂದ್ರನ ಬೆಳಕಿನ ಕಿರಣಗಳು ಮಾನವನ ಮಾನಸಿಕ ಪ್ರಶಾಂತತೆಯನ್ನು ಕಾಪಾಡುತ್ತೆ.
ಹುಣ್ಣಿಮೆ ಅಂದಾಕ್ಷಣ ಬರೀ ಚಂದ್ರನ ಹುಣ್ಣಿಮೆ ಬೆಳಕಿನಿಂದ ನಮಗೇನು ಸಿಗುತ್ತೆ ಅಂತ ನೋಡೋದಲ್ಲ, ಸೂರ್ಯನ ಕಿರಣಗಳೇ ಚಂದ್ರನ ಮೂಲಕ ಭೂಮಿಗೆ ಲಭ್ಯವಾಗ್ತಾ ಇರೋದ್ರಿಂದ ಸೂರ್ಯನೂ ನಮಗೆ ಸಹಾಯ ಮಾಡ್ತಾ ಇದ್ದಾನೆ. ಸೃಷ್ಟಿಯಲ್ಲಿರೋ ಪಂಚಭೂತ ತತ್ವಗಳಾದ ನೀರನ್ನು ಜೀವಜಲ ಅಂತನೂ ಗಾಳಿಯನ್ನು ಪ್ರಾಣವಾಯು ಅಂತನೂ ಕರೀತಾರೆ. ಇವೆಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಪರಸ್ಪರ ಅವಲಂಬಿತವಾಗಿಲ್ವೇ? ಸೂರ್ಯಮಂಡಲದಲ್ಲಿರೋ ಗ್ರಹಗಳು, ಪ್ರಕೃತಿಯಲ್ಲಿರೋ ಪಂಚಭೂತ ತತ್ವಗಳು ಮಾನವನ ಜೀವ ಮತ್ತು ಜೀವನವನ್ನು ಕಾಪಾಡ್ತಾ ಇಲ್ವೇ? ಇವೆಲ್ಲವನ್ನು ಅರ್ಥ ಮಾಡ್ಕೋಬೇಕಿದ್ರೆ ಆಧ್ಯಾತ್ಮಿಕ ವಿಜ್ಞಾನವನ್ನು ಕಲೀಲೇಬೇಕು, ಅಳವಡಿಸ್ಕೊಳ್ಳಲೇಬೇಕು. ಯಾವುದೇ ವಿಚಾರಗಳನ್ನು ಅರ್ಧಂಬರ್ಧ ತಿಳ್ಕೋಬಾರ್ದು, ಪರಿಪೂರ್ಣವಾಗಿ ಅವುಗಳ ಕಾರ್ಯವೈಖರಿಯನ್ನು ತಿಳ್ಕೋಬೇಕು. ಆಗ ಮಾತ್ರ ಅದು ಪರಿಪೂರ್ಣ ಜ್ಞಾನ ಅಂತ ಅನ್ನಿಸಿಕೊಳ್ಳುತ್ತೆ ಅಂತನೋ, ಪರಿಪೂರ್ಣ ಆಧ್ಯಾತ್ಮಿಕ ಜ್ಞಾನ ಮತ್ತು ಅನುಭವವನ್ನು ಹೊಂದಿದವನು ಮಾತ್ರ ಪರಿಪೂರ್ಣನಾಗ್ತಾನೆ. ಅವನಿಗೆ ಮುಕ್ತಿ ಖಂಡಿತ ಅಂತ ಪತ್ರಿ ಸರ್ ಹೇಳ್ತಾ, ಈಜಬೇಕು ಅಂದರೆ ನೀರಿಗೆ ಬೀಳಲೇಬೇಕು, ಮುಕ್ತಿ ಪಡಿಬೇಕು ಅಂತಂದರೆ ಹುಣ್ಣಿಮೆ ಧ್ಯಾನ ಮಾಡಲೇಬೇಕು ಅಂತ ಹೇಳ್ತಾ ಇದ್ದರು. ಈ ಭೂಮಂಡಲದಲ್ಲಿರೋ ಜೀವರಾಶಿಗಳಿಗೆ ಪ್ರಕೃತಿಯಲ್ಲಿರೋ ಪಂಚಭೂತ ತತ್ವಗಳಾದ ವಾಯು, ಅಗ್ನಿ, ಜಲ, ಪೃಥ್ವಿ ಮತ್ತು ಆಕಾಶ ತತ್ವಗಳು ಹೇಗೆ ಸಹಾಯಕವಾಗಿವೆ, ಹೇಗೆ ಪೂರಕವಾಗಿವೆ, ಪಂಚಭೂತಗಳು ಹೇಗೆ ಹೊಂದಾಣಿಕೆಯಲ್ಲಿ ಕಾರ್ಯಗಳನ್ನು ನಿರ್ವಹಿಸುತ್ತೆ, ಹೇಗೆ ಒಂದರ ಮೇಲೊಂದು ಪರಾವಲಂಬಿಗಳಾಗಿವೆ, ಒಂದು ಇನ್ನೊಂದಕ್ಕೆ ಹೇಗೆ ಉಪಯುಕ್ತವಾಗಿವೆ, ಇವುಗಳಿಂದ ಮಾನವನಿಗೆ ಏನು ಲಾಭ ಅಂತಲೂ ನಾವು ಅರ್ಥ ಮಾಡ್ಕೋಬೇಕು. ಪ್ರಕೃತಿಯಲ್ಲಿ ಋತುಕಾಲಗಳೆಲ್ಲನೂ ಮಳೆ, ಬೆಳೆ, ಹಗಲು, ರಾತ್ರಿಗಳೆಲ್ಲವೂ ಕೂಡ ತನ್ನಂತೆ ತಾನೇ ನಿಗದಿತವಾಗಿ ನಿರ್ದಿಷ್ಟವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ನಡೆಯೋ ನಿರಂತರ ಕಾರ್ಯವೈಖರಿಗಳೆಲ್ಲನೂ ಅಂದರೆ ಚೈನ್ ಆಫ್ ಹ್ಯಾಪನಿಂಗ್ಸ್ ಅಂತ ಪರಮಾತ್ಮನ ದಿವ್ಯ ಚಿಂತನೆ, ಯೋಜನೆ ಮತ್ತು ದಿವ್ಯ ಸೃಷ್ಟಿ ಅನ್ನೋದಕ್ಕೆ ಉದಾಹರಣೆ ಕೊಡೋದಾದರೆ, ಸೂರ್ಯನ ಶಾಖದಿಂದ ಏನಾಗುತ್ತೆ? ಸಮುದ್ರ ಸಾಗರಗಳ ನೀರು ಆವಿಯಾಗಿ ಮೋಡವಾಗೋ ಹಾಗೆ, ತದನಂತರ ಮಳೆ ಬರೋ ಹಾಗೆ, ಮಳೆಯಿಂದ ನೀರಿನಿಂದ ಬೆಳೆ ಬರೋ ಹಾಗೆ, ಆ ಬೆಳೆ ಪ್ರಾಣಿ ಪಕ್ಷಿ ಮಾನವ ಜೀವಿಗಳಿಗೆ ಆಹಾರವಾಗೋ ಹಾಗೆ, ಗಾಳಿ ಜೀವಿಗಳಿಗೆ ಪ್ರಾಣವಾಯುವಾಗಿರೋಕ್ಕೆ, ನೀರು ಜೀವಜಲವಾಗಿರೋ ಹಾಗೆ ಯಾರು ವ್ಯವಸ್ಥೆ ಮಾಡಿದ್ದಾರೆ? ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು, ಹುಣ್ಣಿಮೆ ಅಮಾವಾಸ್ಯೆಗಳನ್ನು ಯಾರು ಮಾನಿಟರ್ ಮಾಡ್ತಾ ಇದ್ದಾರೆ? ಪ್ರಕೃತಿಯಲ್ಲಿರೋ ವಿಶ್ವಶಕ್ತಿಗೂ ಸೂಕ್ಷ್ಮ ಮತ್ತು ಸ್ಥೂಲದಿಂದ ರಚಿತವಾಗಿರೋ ಮಾನವನ ದೇಹಕ್ಕೂ ಇರೋ ಸಂಬಂಧ, ಸಹಕಾರ ಮತ್ತು ಸಹಯೋಗವನ್ನು ಕಲ್ಪಿಸಿದವರು ಯಾರು? ಮಾನವನ ಭೌತಿಕ ದೇಹದೊಂದಿಗೆ ಅಂದರೆ ಅನ್ನಮಯ ಕೋಶದೊಂದಿಗೆ ಇನ್ನೂ 4 ಸೂಕ್ಷ್ಮ ಶರೀರಗಳನ್ನು ಅಂದರೆ ಪಂಚಕೋಶಗಳನ್ನು ಹೊಂದಿ ತುಂಬಿದವರು ಯಾರು? ಈ ದೇಹಕ್ಕೆ ಪ್ರಾಣ ತುಂಬಿದವರು ಯಾರು? ಪ್ರಾಣ ಯಾವ ರೂಪದಲ್ಲಿದೆ? ಈ ದೇಹದಲ್ಲಿ ಉಸಿರಾಟದ ಗತಿಯನ್ನು ಅಳವಡಿಸಿದವರು ಯಾರು? ಈ ಎಲ್ಲ ಪ್ರಶ್ನೆಗಳಿಗೆ ಸಾಮಾನ್ಯ ವಿಜ್ಞಾನ ಉತ್ತರ ಕೊಡೋಕ್ಕೆ ಆಗಲ್ಲ. ಇವೆಲ್ಲ ಪರಮಾತ್ಮನ, ಆ ಭಗವಂತನ ದಿವ್ಯ ಆಲೋಚನೆ, ದಿವ್ಯ ಚಿಂತನೆ, ನಂತರ ಆಯೋಜನೆ, ನಂತರ ಸೃಷ್ಟಿ, ತದನಂತರ ಕಾರ್ಯನಿಯೋಜನೆ. ಇವನ್ನೆಲ್ಲ ಆಧ್ಯಾತ್ಮಿಕ ಶಾಸ್ತ್ರ, ಆಧ್ಯಾತ್ಮಿಕ ವಿಜ್ಞಾನ ಮಾತ್ರ ಅನುಭೂತಿಪೂರ್ವಕವಾಗಿ ತಿಳಿಯೋಕೆ ಮತ್ತು ತಿಳಿಸೋಕೆ ಸಾಧ್ಯ. ಈ ಪಾರಮಾರ್ಥಿಕ ದೈವಿಕ ಜ್ಞಾನವನ್ನು, ಈ ಸೃಷ್ಟಿ ಸಿದ್ಧಾಂತವನ್ನು ಪುರಾತನ ಋಷಿಮುನಿಗಳು ಅವರ ಅಖಂಡ ಧ್ಯಾನ ಸಾಧನೆಯಿಂದ, ತಮ್ಮ ತಪೋಶಕ್ತಿಯಿಂದ, ದಿವ್ಯಚಕ್ಷುಗಳಿಂದ, ಅಶರೀರವಾಣಿಗಳಿಂದ ತಿಳಿದು ಮಾನವನ ಉದ್ಧಾರಕ್ಕಾಗಿ ದಾಖಲಿಸಿದ್ದಾರೆ, ಮಾರ್ಗದರ್ಶಿಸಿದ್ದಾರೆ. ನಮ್ಮ ಪತ್ರಿ ಸರ್ ಸಾವಿರಾರು ಆಧ್ಯಾತ್ಮಿಕ ಗ್ರಂಥಗಳ ಅಧ್ಯಯನದ ಮೂಲಕ ಅವುಗಳನ್ನೆಲ್ಲ ತಿಳಿದು, ಅಳವಡಿಸಿಕೊಂಡು, ಅನುಭವ ಪಡೆದು, ಸತ್ಯಾಸತ್ಯತೆಗಳನ್ನು ತಿಳಿದು ಜೀವನ್ಮುಕ್ತಿ ಸಾಧಿಸಿ, ಆ ಸತ್ಯಜ್ಞಾನವನ್ನು ಸರಳ ಭಾಷೆಯಲ್ಲಿ, ಸುಲಭ ವಿಧಾನದಲ್ಲಿ, ಸಹಜವಾಗಿ ಯಾರಾದರೂ ತೊಡಗಿಸಿಕೊಳ್ಳಬಹುದಾದಂಥ ರೀತಿಯಲ್ಲಿ ಜನರಿರೋ ಕಡೆನೇ ಹೋಗಿ 40 ವರ್ಷಗಳ ಕಾಲ ಅವರನ್ನೆಲ್ಲ ಧ್ಯಾನದಲ್ಲಿ ತೊಡಗಿಸಿ ಆತ್ಮಜ್ಞಾನ ಮೂಡಿಸಿರುವಂತಹ ಆಧ್ಯಾತ್ಮಿಕ ವಿಜ್ಞಾನಿ. ಪತ್ರಿ ಸರ್ ಹೇಳ್ತಾ ಇದ್ದರು, ಜ್ಞಾನತೃಷೆಯಿಂದ ಆತ್ಮವಿಚಾರಗಳನ್ನು ತಿಳಿದವನು ಆತ್ಮಜ್ಞಾನಿ, ತಿಳಿಯದವನು ಅಜ್ಞಾನಿ ಅಷ್ಟೇ. ಅಜ್ಞಾನದಿಂದ, ವಿವೇಕವಿಲ್ಲದಿರೋದ್ರಿಂದ ನಮ್ಮಿಂದ ತಪ್ಪುಗಳು ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಹೇಳೋದು,
ಅಜ್ಞಾನದಿಂದ ಪಾಪ, ಪಾಪದಿಂದ ರೋಗ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ. ಸೂಕ್ಷ್ಮ ರೂಪದಲ್ಲಿರೋ ಕಾರಣ ಶರೀರದಲ್ಲಿ ಜನ್ಮ ಜನ್ಮಾಂತರಗಳಿಂದ ಕೂಡಿಟ್ಟುಕೊಂಡಿರುವಂಥ ತಮ್ಮ ತಪ್ಪು ತಿಳುವಳಿಕೆಗಳನ್ನು, ಪಾಪಗಳನ್ನು, ಕಾರ್ಯಕಾರಣಗಳನ್ನು, ಘಟನೆಯ ನೆನಪುಗಳನ್ನು, ಕರ್ಮಗಳನ್ನು ಹುಣ್ಣಿಮೆಯ ಧ್ಯಾನಾಗ್ನಿಯಿಂದ ಹಾಗೂ ಜ್ಞಾನಾಗ್ನಿಯಿಂದ ಸುಟ್ಟು ಹಾಕ್ಬೋದು ಅನ್ನೋದು ಕೂಡ ಭಗವಂತನ ಸೂಕ್ಷ್ಮ ವ್ಯವಸ್ಥೆನೇ ಸರಿ. ತನ್ನ ತಪ್ಪುಗಳಿಂದ, ಕರ್ಮಗಳಿಂದ, ಕಷ್ಟಗಳಿಂದ ತಾನೇ ಹೊರಬರೋಕೆ, ಮಾನವ ಮಾಧವನಾಗೋಕೆ ಹುಣ್ಣಿಮೆ ಧ್ಯಾನ ಅತ್ಯುತ್ತಮ ಆಧ್ಯಾತ್ಮಿಕ ಮಾರ್ಗ. ಧ್ಯಾನದ ಮೂಲಕ DNA, RNA ಮತ್ತು ಪ್ರೋಟೀನ್ಗಳ ಮೂಲಕ ಹಳೆಯ ಮಾಹಿತಿಗಳನ್ನು ಅಳಿಸೋದನ್ನು ಪರಿವರ್ತನೆ ಅಂತನೋ, ಹೊಸ ಮಾಹಿತಿಯನ್ನು ಬರೆದುಕೊಳ್ಳೋದನ್ನು ಪ್ರತಿಲೇಖನ ಅಂತನೋ, ಬದಲಾವಣೆಗಳನ್ನು ತಂದುಕೊಳ್ಳೋದನ್ನು ರೂಪಾಂತರ ಅಂತನೋ, ಈ ಪ್ರಕ್ರಿಯೆಯನ್ನೇ ಹಿಂದಿನ ಕರ್ಮಗಳನ್ನು ಅಳಿಸಿ ಹಾಕೋದು ಮತ್ತು ಅದೃಷ್ಟದ ಬದಲಾವಣೆಯನ್ನು ಸಕ್ರಿಯಗೊಳಿಸೋದು ಅಂತ ಬ್ರಹ್ಮರ್ಷಿ ಡಾಕ್ಟರ್ ಬಿ ಶಿವರಾಮಪ್ಪನವರು ಧ್ಯಾನ ತಂತ್ರಜ್ಞಾನದಡಿಯಲ್ಲಿ ವಿವರಿಸಿದ್ದಾರೆ. ಈ ಒಂದು ಆರ್ಟಿಕಲ್ಲು ನಿಮಗೆ ನವೆಂಬರ್ 2023 ಧ್ಯಾನ ಕಸ್ತೂರಿಯಲ್ಲಿ ಸಿಗುತ್ತೆ. ಸೃಷ್ಟಿಯ ನೈಸರ್ಗಿಕ ವ್ಯವಸ್ಥೆಯಲ್ಲಿ ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಅವೆಲ್ಲ ಪಿಂಡಾಂಡದಲ್ಲಿದೆ ಅಂತಾರಲ್ಲ, ಹಾಗಾದರೆ ಈ ನಭೋಮಂಡಲದಲ್ಲಿರುವಂಥ ಸೂರ್ಯ ಚಂದ್ರರ ಅಂಶ ಮಾನವನ ದೇಹದಲ್ಲಿ ಯಾವ ರೂಪದಲ್ಲಿದೆ, ಅವು ಹೇಗೆ ಮಾನವನಿಗೆ ಉಪಯುಕ್ತ ಅಂತ ನೋಡಿದಾಗ, ಮಾನವನ ಇಡೀ ದೇಹವನ್ನು ಸೂರ್ಯ ಮತ್ತು ಚಂದ್ರನ ನಡುವೆ ವಿಂಗಡಿಸಲಾಗಿದ್ದು, ದೇಹದ ಬಲಭಾಗ ಸೂರ್ಯ, ದೇಹದ ಎಡಭಾಗ ಚಂದ್ರ. ಮೂಗಿನ ಬಲಹೊಳ್ಳೆಯ ಮೂಲಕ ಸೂರ್ಯನ ಉಸಿರಾಟ, ಎಡಹೊಳ್ಳೆಯ ಮೂಲಕ ಚಂದ್ರನ ಉಸಿರಾಟ ನಡೀತಾ ಪ್ರತಿ ಗಂಟೆಗೊಮ್ಮೆ ಹೊಳ್ಳೆಗಳ ಉಸಿರಾಟ ನಿರಂತರವಾಗಿ ಬದಲಾಗ್ತಾ ಇರುತ್ತೆ ಅಂತ ಭಾರತೀಯ ಯೋಗ ಪದ್ಧತಿ ಅನುಭವಪೂರ್ವಕವಾಗಿ ಸಾರುತ್ತೆ. ಆದರೆ ಪಾಶ್ಚಿಮಾತ್ಯ ವೈದ್ಯಕೀಯ ವಿಜ್ಞಾನವು ಅದನ್ನು ಇನ್ನೂ ಗಮನಿಸಿಲ್ಲ. ಮನಸ್ಸಿನ ಭಾವನೆಗಳಲ್ಲಿ ವ್ಯತ್ಯಾಸ ಉಂಟಾದಾಗ ಅದಕ್ಕೆ ಅವಶ್ಯವಿರುವಂತಹ ಉಸಿರಾಟವನ್ನು ಅದೇ ಬಳಕೆ ಮಾಡಿಕೊಳ್ಳುತ್ತೆ. ಹೇಗೆ ಅಂದರೆ, ಇದ್ದಕ್ಕಿದ್ದಂತೆ ನಮಗೆ ಕೋಪ ಬಂದರೆ ನಮ್ಮಲ್ಲಿ ಸೂರ್ಯನ ಉಸಿರು ತಂತಾನೇ ಪ್ರಾರಂಭವಾಗುತ್ತೆ. ಮನಸ್ಸು ಶಾಂತವಾದಾಗ, ಸಮಾಧಾನದಿಂದಿರುವಾಗ ಚಂದ್ರನ ಉಸಿರು ಪ್ರಾರಂಭವಾಗುತ್ತೆ. ನಾವು ಕೋಪಗೊಂಡಾಗ ನಾವು ಚಂದ್ರನ ಉಸಿರನ್ನು ಬಳಸಿದ್ರೆ, ಉದ್ದೇಶಪೂರ್ವಕವಾಗಿ ಸೂರ್ಯನ ಉಸಿರನ್ನು ನಿಲ್ಲಿಸಿದ್ರೆ ಕೋಪ ತಂತಾನೇ ಶಮನಗೊಂಡು ತಂಪನ್ನು ನೀಡುತ್ತೆ. ಹಾಗೆ ನಮ್ಮಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಅನ್ನೋ ಎರಡು ಭಾಗಗಳಿದ್ದು, ಧನಾತ್ಮಕತೆಯನ್ನು ಸೂರ್ಯ ಅಂತನೋ, ಋಣಾತ್ಮಕತೆಯನ್ನು ಚಂದ್ರ ಅಂತನೂ ಕರೀತಾರೆ. ಧನಾತ್ಮಕತೆಯು ಸಕ್ರಿಯ ಭಾಗವಾಗಿದ್ದು, ಋಣಾತ್ಮಕತೆಯು ನಿಷ್ಕ್ರಿಯ ಭಾಗವಾಗಿದೆ ಅಂತನೋ, ಈ ನಿಷ್ಕ್ರಿಯ ಭಾಗವನ್ನು ಹುಣ್ಣಿಮೆ ಧ್ಯಾನದಿಂದ ಚೇತನಗೊಳಿಸಬಹುದು ಅಂತ ಆಧ್ಯಾತ್ಮಿಕ ಸಾಧಕರು ಹೇಳ್ತಾರೆ. ಮಾನವನ ನಾಡಿ ಮಂಡಲದಲ್ಲಿರೋ 72,000 ನಾಡಿಗಳಲ್ಲಿ ಪ್ರಮುಖವಾದ 3 ನಾಡಿಗಳು ಯಾವುದು ಅಂತಂದರೆ ಚಂದ್ರನಾಡಿ, ಸೂರ್ಯನಾಡಿ ಮತ್ತು ಸುಷುಮ್ನ ನಾಡಿ. ಮೂಗಿನ ಎಡಹೊಳ್ಳೆ ಚಂದ್ರನಾಡಿ, ಮೂಗಿನ ಬಲಹೊಳ್ಳೆ ಸೂರ್ಯನಾಡಿಯಾಗಿದ್ದು, ದೇಹದ ತಾಪಮಾನವನ್ನು ದೇಹದ ಅವಶ್ಯಕತೆಗೆ ತಕ್ಕಂತೆ ಈ ನಾಡಿಗಳೇ ನಿಯಂತ್ರಿಸಿಕೊಳ್ಳುತ್ತೆ. ಸುಷುಮ್ನ ನಾಡಿಯು ಪ್ರಾಣಾಯಾಮದ ಮೂಲಕ, ಆನಾಪಾನಸತಿ ಧ್ಯಾನದ ಮೂಲಕ ಆಕ್ಟಿವೇಟ್ ಆಗೋದ್ರಿಂದ ಹುಣ್ಣಿಮೆ ಧ್ಯಾನದಲ್ಲಿ ಮತ್ತಷ್ಟು ಕ್ರಿಯಾತ್ಮಕವಾಗೋದ್ರಿಂದ ವಿಪಸನ ಹಂತಕ್ಕೆ ಅತಿ ಶೀಘ್ರವಾಗಿ ತಲುಪಿ ದಿವ್ಯಚಕ್ಷು ತೆರೆಕೊಳ್ಳುತ್ತೆ, ಕುಂಡಲಿನಿ ಜಾಗೃತವಾಗುತ್ತೆ ಅನ್ನೋದು ಅನುಭವಾಮೃತ. ಸಸ್ಯ ಸಂಕುಲ ಮಾನವನಿಗೆ ಹೇಗೆ ಉಪಕಾರಿ ಅಂತ ನೋಡೋದಾದರೆ, ಸೂರ್ಯನ ಉಪಸ್ಥಿತಿಯಲ್ಲಿ ಗಿಡ ಮರಗಳು ಬೆಳೆದು ಮಾನವನಿಗೆ ಬೇಕಾದ ಹಣ್ಣು ಹಂಪಲು ತರಕಾರಿಗಳನ್ನು, ಸನ್ಕುಕ್ಡ್ ಆಹಾರವನ್ನು ಕೊಡುತ್ತೆ. ಜೀವಿಗಳು ಹಾಗೂ ವಾಹನಗಳು ಹೊರಹಾಕುವಂಥ ಕಾರ್ಬನ್ ಡೈಆಕ್ಸೈಡ್ನ ಗಿಡ ಮರಗಳು ಹೀರಿಕೊಂಡು ಮಾನವನಿಗೆ ಅತ್ಯವಶ್ಯವಾಗಿ ಬೇಕಾಗಿರುವಂತಹ ಆಮ್ಲಜನಕವನ್ನು ನೀಡ್ತಾ ಮಾನವನ ಪ್ರಾಣವನ್ನು ಈ ಸಸ್ಯ ಸಂಕುಲ ರಕ್ಷಿಸುತ್ತೆ. ಒಂದಕ್ಕೆ ಬೇಡವಾದದ್ದು ಮತ್ತೊಂದಕ್ಕೆ ಬೇಕಾಗುವಂತಹ ವ್ಯವಸ್ಥೆ ಪ್ರಕೃತಿಯಲ್ಲಿದ್ದು ಮಾನವನಿಗೆ ಜೀವರಕ್ಷಕವಾಗಿ ಉಪಯುಕ್ತವಾಗಿದೆ ಅನ್ನೋದು ಒಂದು ಕಡೆಯಾದರೆ, ಇಡೀ ಜೀವ ಸಂಕುಲಕ್ಕೆ, ಅದರಲ್ಲೂ ಮಾನವನ ದಿನನಿತ್ಯ ಆಹಾರದ ಪೂರೈಕೆ ಆಗೋದೇ ಸಸ್ಯ ಸಂಕುಲದಿಂದ. ನಾನು ಪತ್ರಿಸರ ಹತ್ರ ಒಂದು ಪ್ರಶ್ನೆ ಕೇಳಿದೆ.
ಕಾಳುಗಳು ಮೊಳಕೆ ಒಡೆಯುತ್ತೆ ಅಂದರೆ ಅದರಲ್ಲಿ ಜೀವ ಇದೆ ಅಂತ ಅರ್ಥ. ನಾವು ಕಾಳು ತಿಂದರೆ ಕಾಳಿನ ಒಳಗಿದ್ದ ಜೀವವನ್ನು, ಅದರ ಜೀವಂತಿಕೆಯನ್ನು ತಿಂದ ಆಗಿತ್ತಲ್ಲ, ಅದೂ ಪಾಪ ಆಗಲ್ವಾ ಅಂತ. ಆಗ ಪತ್ರಿ ಸರ್ ಹೇಳಿದರು, ಪ್ಲ್ಯಾಂಟ್ ಕಿಂಗ್ಡಮ್ ಈಸ್ ಫಾರ್ ಆ್ಯನಿಮಲ್ ಕಿಂಗ್ಡಮ್. ಅದು ಜೀವಹಾನಿಯಾಗಿ ಆಗಲಿ ಪ್ರಾಣಹಾನಿಯಿಂದಾಗಲಿ ಆಗೋದಿಲ್ಲ ಅಂತ ನಮಗೆ ತಿಳಿಸಿದ್ರು. ಮಾನವನ ಆರೋಗ್ಯಕ್ಕೆ, ಆಧ್ಯಾತ್ಮಿಕ ಬೆಳವಣಿಗೆಗೆ ಅವಕಾಶ ಮಾಡಿಕೊಡೋದೇ ಧ್ಯಾನ, ಹುಣ್ಣಿಮೆ ಧ್ಯಾನ. ಧ್ಯಾನದಲ್ಲಿ ಬರೋ ವಿಶ್ವಶಕ್ತಿ, ಹುಣ್ಣಿಮೆ ಚಂದ್ರ, ಈ ಎರಡೂ ಆಕಾಶ ತತ್ವ. ಪಂಚಭೂತ ತತ್ವಗಳಾದ ವಾಯು, ಜಲ, ಪೃಥ್ವಿ, ಆಕಾಶ ಮತ್ತು ಅಗ್ನಿಯಿಂದ ಮಾನವ ಸೃಷ್ಟಿಸಲ್ಪಟ್ಟಿದ್ದಾನೆ ಅಂತ ಕೇಳಿದ್ದೀವಿ. ಹೇಗೆ ಅಂತ ತಿಳ್ಕೊಂಡ್ರೆ ಪಂಚಭೂತ ತತ್ವಗಳಿಗೂ ಮಾನವನಲ್ಲಿರೋ ಪಂಚ ಮುಖ್ಯ ಪ್ರಾಣಗಳಿಗೂ ಪಂಚ ಉಪಪ್ರಾಣಗಳಿಗೂ ಇರೋ ಸಂಬಂಧ ಗೊತ್ತಾಗುತ್ತೆ. ನಮ್ಮಲ್ಲಿರುವಂತಹ ಪ್ರಾಣವನ್ನು ಜೀವಂತವಾಗಿರಿಸೋದೇ ಉಸಿರು. ಉಸಿರನ್ನು ಪ್ರಾಣವಾಯು ಅಂತಲೂ ಕರೀತಾರೆ. ಯಾಕೆಂದರೆ ದೇಹದಲ್ಲಿ ಪ್ರವಹಿಸೋ ಪಂಚಪ್ರಾಣಗಳು, ಪಂಚ ಉಪಪ್ರಾಣಗಳೆಲ್ಲವೂ ಕೂಡ ದೇಹದಲ್ಲಿ ಉಸಿರಾಟ ಇರೋವರೆಗೂ ಮಾತ್ರ. ನಮ್ಮ ಹೃದಯದ ನಿರಂತರ ಬಡಿತವನ್ನು ಚಾಲನೆಯಲ್ಲಿಡೋದೇ ಈ ಸಹಜ ಉಸಿರಾಟ. ಅದೇ ವಾಯುತತ್ವ. ಆಯಸ್ಸು ಅಂದರೆ ಇಂತಿಷ್ಟು ಉಸಿರಾಟ ಅಂತ. ಮಾನವನ ದೇಹದಲ್ಲಿರೋ ಜೀವಸತ್ವವುಳ್ಳ ರಕ್ತ ಹಾಗೂ 70%ಕ್ಕೂ ಹೆಚ್ಚು ನೀರಿನ ಅಂಶವನ್ನು ಸೂಚಿಸೋದು ಜಲತತ್ವ. ಜಲಾಂಶ ಕಡಿಮೆ ಆದರೆ ಡಿಹೈಡ್ರೇಷನ್, ಪ್ರಾಣಕ್ಕೆ ಕುತ್ತು. ದೇಹದಲ್ಲಿರೋ ಉಷ್ಣತೆಯೇ ಅಗ್ನಿತತ್ವ. ಅಗ್ನಿತತ್ವ ಪ್ರಾಣಸೂಚಕ. ನಮ್ಮ ದೇಹದಲ್ಲಿ ರಚನೆಯಾಗಿರೋ ಮೂಳೆ, ಮಾಂಸ, ಮಜ್ಜೆ ಮತ್ತು ಅಂಗಾಂಗಗಳೇ ಪೃಥ್ವಿ ತತ್ವ. ಹುಣ್ಣಿಮೆ ಧ್ಯಾನದ ಮೂಲಕ ಆಲೋಚನಾರಹಿತ ಸ್ಥಿತಿಯಲ್ಲಿ ಬ್ರಹ್ಮಾಂಡದಲ್ಲಿರೋ ಸೂಕ್ಷ್ಮ ರೂಪದ ವಿಶ್ವಶಕ್ತಿ ಚೈತನ್ಯವು ಸಹಸ್ರಾರ ಚಕ್ರದ ಮೂಲಕ ದೇಹದ 72,000 ನಾಡಿಗಳಲ್ಲಿ ಹಾಗೂ ಷಟ್ಚಕ್ರಗಳಲ್ಲಿ ಪ್ರವಹಿಸೋದ್ರಿಂದ ದೇಹದ 14 ಮುಖ್ಯ ಅಂಗಾಂಗಗಳಲ್ಲಿ ಇಡೀ ದೇಹದ ರಕ್ತ ಪರಿಚಲನೆಯಲ್ಲಿ ಅಡಚಣೆ ಉಂಟಾಗದ ಹಾಗೆ ಶುದ್ಧೀಕರಣ ಕ್ರಿಯೆಯಲ್ಲಿ ತೊಡಗೋದ್ರಿಂದ ಮಾನವನ ಆರೋಗ್ಯಕ್ಕೆ ಆಕಾಶ ತತ್ವವೇ ಪ್ರಧಾನ. ಜೊತೆಗೆ ಹುಣ್ಣಿಮೆ ಧ್ಯಾನದಲ್ಲಿ ಪ್ರಖರವಾದ ಪರಿಣಾಮಕಾರಿ ಬೆಳಕು ಮಾನವನಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಗೆ ಅವಕಾಶ ಮಾಡಿಕೊಡೋದೇ ಆಕಾಶಕಾಯ, ಹುಣ್ಣಿಮೆ ಚಂದ್ರ, ಆಕಾಶ ತತ್ವ. ಮಾನವ ಧ್ಯಾನದ ಮೂಲಕ ಆಕಾಶ ತತ್ವವನ್ನು ಕ್ರಿಯಾತ್ಮಕವಾಗಿ ಇಟ್ಟುಕೊಂಡಲ್ಲಿ ವಾಯುತತ್ವದ ಬಳಕೆಯಲ್ಲಿ ಅಂದರೆ ಧ್ಯಾನಾಭ್ಯಾಸದಲ್ಲಿ ಶಿಸ್ತುಬದ್ಧವಾಗಿದ್ದಲ್ಲಿ ಹುಣ್ಣಿಮೆ ಧ್ಯಾನದ ಮೂಲಕ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ತಾ ದೇಹದಲ್ಲಿರೋ ಜಲತತ್ವದ ಸಮತೋಲನವನ್ನು ಕಾಪಾಡಿಕೊಂಡ್ರೆ ದೇಹಾರೋಗ್ಯ ಪ್ರಕಟವಾಗೋ ಪೃಥ್ವಿ ತತ್ವ ಹಾಗೂ ಪ್ರಾಣವನ್ನು ಸೂಚಿಸುವಂಥ ಅಗ್ನಿತತ್ವ ತಂತಾನೇ ಸಮತೋಲನದಿಂದಿರುತ್ತೆ. ಹಾಗಾಗಿ ಮಾನವನ ಜೀವನದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಪಂಚಭೂತ ತತ್ವಗಳು, ಅದರಲ್ಲೂ ಆಧ್ಯಾತ್ಮಿಕ ಸತ್ವವಾದ ಆಕಾಶ ತತ್ವ ಹುಣ್ಣಿಮೆ ಬಹಳ ಮುಖ್ಯ. ಮಾನವನ ಜೀವನದಲ್ಲಿ ಆತ್ಮವಿಕಸನಕ್ಕೆ ಪಂಚಭೂತಗಳಾದ ಪೃಥ್ವಿ ತತ್ವ ಮತ್ತು ಆಕಾಶ ತತ್ವ ಹೇಗೆ ಪೂರಕವಾಗಿದೆ ಅಂತ ಇನ್ನೂ ಸವಿವರವಾಗಿ ನೋಡೋದಾದರೆ, ಈ ಮಾನವನ ಭೌತಿಕ ದೇಹ, ಇಂದ್ರಿಯಗಳು, ಸಸ್ಯ ಸಂಕುಲ, ಸಸ್ಯಾಹಾರಗಳು ಭೌತಿಕ ಸ್ತರದಲ್ಲಿದ್ದು ಇವು ಪೃಥ್ವಿ ತತ್ವವಾಗಿದ್ದರೆ, ಸೂರ್ಯ, ಚಂದ್ರ, ಗ್ರಹಗಳು, ನಕ್ಷತ್ರಗಳು, ವಿಶ್ವಶಕ್ತಿ, ದಿವ್ಯಶಕ್ತಿ ಚೈತನ್ಯ, ಕಂಪನಗಳು, ಪ್ರಾಣ, ಆತ್ಮ, ಚೈತನ್ಯದ ಸ್ತರಗಳು, ಪ್ರಜ್ಞೆಗಳು ಇವೆಲ್ಲವೂ ಆಕಾಶ ತತ್ವವಾಗಿದೆ. ಈ ಪೃಥ್ವಿ ತತ್ವ ಮತ್ತು ಆಕಾಶ ತತ್ವ ಹೊಂದಾಣಿಕೆಯಿಂದ ಕೆಲಸ ಮಾಡೋದ್ರಿಂದಾನೇ ಮಳೆ, ಬೆಳೆ, ಆಹಾರ, ಆರೋಗ್ಯ, ಆಯುಸ್ಸು, ಆನಂದ, ಅಭಿವೃದ್ಧಿ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆ ಸಾಧ್ಯ. ಸೂರ್ಯೋದಯದಿಂದ ಹೇಗೆ ಭೂಮಿಯಲ್ಲಿದ್ದ ಕತ್ಲೆ ಮಾಯ ಆಗುತ್ತೋ ಹಾಗೆಯೇ ಹುಣ್ಣಿಮೆ ಚಂದ್ರನ ಬೆಳಕು ಭೂಮಂಡಲಕ್ಕೆ ಚೆಲ್ಲೋದಲ್ಲದೆ ಮಾನವನಲ್ಲಿರೋ ಅಜ್ಞಾನದ ಕತ್ತಲೆಯನ್ನು ಮಾಯ ಮಾಡುತ್ತೆ, ಜ್ಞಾನದ ಬೆಳಕನ್ನು ನೀಡುತ್ತೆ. ಹುಣ್ಣಿಮೆ ಧ್ಯಾನದಿಂದ ಮನೋಶಕ್ತಿ, ಅತೀಂದ್ರಿಯ ಶಕ್ತಿ, ಧ್ಯಾನಾನುಭವ ಮತ್ತು ಜ್ಞಾನಾನುಭವ ಲಭ್ಯ. ಜ್ಞಾನದಿಂದ ಮುಕ್ತಿ ಲಭ್ಯ. ಹೇಗೆ ಲಭ್ಯ ಅನ್ನೋದನ್ನು ಅನುಭವಪೂರ್ವಕವಾಗಿಯೇ ತಿಳ್ಕೊಳ್ಳೋದು ನಿಮ್ಮ ಕೆಲಸ ಅಂತ ಹೇಳ್ತಾ, ಪಂಚಭೂತ ತತ್ವಗಳು ಹೇಗೆ ಹೊಂದಾಣಿಕೆಯಲ್ಲಿ ಕೆಲಸ ಮಾಡುತ್ತೆ ಅನ್ನೋಕ್ಕೆ ಒಂದು ಸರಳವಾದ ಉದಾಹರಣೆಯನ್ನು ಪತ್ರಿ ಸರ್ ಕೊಟ್ಟಿದ್ದರು. ಅನ್ನ ಬೇಕು ಅಂದರೆ ಏನು ಮಾಡಬೇಕು?
ಅಕ್ಕಿ ಮತ್ತು ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕಿಟ್ರೆ ಸಾಕ, ಅಥವಾ 5 ನಿಮಿಷ ಒಲೆ ಮೇಲೆ ಇಟ್ಟರೆ ಸಾಕ. ಒಲೆ ಮೇಲೆ ಇಟ್ಟ ಕೂಡಲೇ ಅನ್ನ ಆಗುತ್ತಾ? ಇಲ್ಲ. ಅನ್ನ ಆಗೋಕ್ಕೆ ಬೇಕಾದಷ್ಟು ನೀರೂ ಬೇಕು, ಸಮಯನೂ ಬೇಕು. ಉರುತಿರೋ ಒಲೆ ಮೇಲೆ ಒಂದು 20 ನಿಮಿಷನಾದರೂ ಅಕ್ಕಿ ನೀರಿನ ಜೊತೆ ಬೇಯಬೇಕು. ನಾವು ಹಾಕಿದ್ದ ನೀರೇನಾಯಿತು, ಅಕ್ಕಿ ಏನಾಯಿತು, ಹಾಕಿದ್ದ ನೀರನ್ನು ಬಳಸಿ ಅಕ್ಕಿ ಅನ್ನ ಆಯಿತು, ತಿನ್ನಕ್ಕೆ ಯೋಗ್ಯವಾಯಿತು. ಆ ಅನ್ನದ ಮೂಲಕ ಹಸಿವನ್ನು ನೀಗಿಸಿಕೊಳ್ಳಕ್ಕಾಯಿತು. ಹೇಗೆ ಅಂದರೆ, ಪೃಥ್ವಿ ತತ್ವವಾದ ಭೂಮಿಯಲ್ಲಿ ಸೂರ್ಯನ ಉಪಸ್ಥಿತಿಯಲ್ಲಿ ಅಗ್ನಿತತ್ವದ ಪೂರೈಕೆಯಿಂದ ಬೆಳೆದಂಥ ಭತ್ತ ಅಕ್ಕಿಯಾಯಿತು. ಜಲತತ್ವದ ಸಹಾಯದಿಂದ ಅಗ್ನಿತತ್ವವಾದ ಬೆಂಕಿಯಲ್ಲಿ ಬೇಯಿಸಿದ್ರಿಂದ ಅಕ್ಕಿ ಅನ್ನ ಆಯಿತು. ಅನ್ನ ಆಹಾರವಾಯಿತು. ಆ ಆಹಾರ ಅನ್ನಮಯ ಕೋಶದ ದೇಹದ ಹಸಿವನ್ನು ನೀಗಿಸ್ತು. ಆಕಾಶ ತತ್ವವಾಗಿರೋ ಪ್ರಾಣವನ್ನು ಕಾಪಾಡ್ತು. ರುಚಿಯಾದ ಊಟವನ್ನು ಮಾಡಿದಾಗ ಸಿಗೋ ತೃಪ್ತಿ, ಆನಂದ ನಮ್ಮ ಆನಂದಮಯ ಕೋಶಕ್ಕೆ ತಲುಪುತ್ತೆ ಅಂತ ಹೇಳಿದ್ರು. ಅಕ್ಕಿ ಅನ್ನವಾಗೋ ಪ್ರಕ್ರಿಯೆಯಲ್ಲಿ ಪ್ರಕೃತಿಯಲ್ಲಿರೋ ಪಂಚತತ್ವಗಳು ಹೇಗೆ ಒಂದು ರೂಪದಿಂದ ಮತ್ತೊಂದು ರೂಪ ಬದಲಾವಣೆಯಾಗೋ ಹಾಗೆಯೇ ಮಾಧವನಾಗಕ್ಕೆ ಹುಣ್ಣಿಮೆ ಧ್ಯಾನದಲ್ಲಿ ತೊಡಗುವಂಥ ದೇಹ ಮತ್ತು ದೇಹದೊಂದಿಗಿರೋ ಪಂಚಕೋಶಗಳು ಹುಣ್ಣಿಮೆಯ ಬೆಳಕಿನಲ್ಲಿ ಪ್ರಕೃತಿಯ ವಿಶ್ವಶಕ್ತಿಯಲ್ಲಿ ಧ್ಯಾನಾಗ್ನಿಯಲ್ಲಿ ಬೇಯಬೇಕು. 72,000 ನಾಡಿಗಳು ಪರಿಶುದ್ಧವಾಗಬೇಕು. ಜ್ಞಾನಾಗ್ನಿಯಲ್ಲಿ ಅರಿಷಡ್ವರ್ಗಗಳು ಹತೋಟಿಗೆ ಬರಬೇಕು. ರಜೋ ಮತ್ತು ತಮೋ ಗುಣಗಳು ಭಸ್ಮವಾಗಿ ಸಾತ್ವಿಕ ಗುಣಸ್ವಭಾವಗಳು ವೃದ್ಧಿಯಾಗಬೇಕು. ಅಜ್ಞಾನ ಭಸ್ಮವಾಗಿ ಜ್ಞಾನಾನುಭವದೊಂದಿಗೆ ಜೀವಾತ್ಮ ವಿಕಸನಗೊಳ್ಳಬೇಕು. ಇದನ್ನೇ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅನ್ನೋದು ಅಂತ ಪತ್ರಿ ಸರ್ ವಿವರಿಸ್ತಾ, ನಾವು ನಿಂತ ನೀರಾಗಬಾರದು, ಹರಿಯೋ ನದಿಯಾಗಬೇಕು. ಅಂತಿಮವಾಗಿ ಆ ಹರಿಯೋ ನೀರು ಸಮುದ್ರ ಸಾಗರದಲ್ಲಿ ಸೇರಿಬಿಡಬೇಕು, ಲೀನವಾಗಿ ಬಿಡಬೇಕು. ಮಾನವ ಇದ್ದ ಹಾಗೆ ಇರಬಾರದು. ಅಜ್ಞಾನದಿಂದ ಹೊರಬಂದು ಜ್ಞಾನಿಯಾಗಬೇಕು, ಆತ್ಮಜ್ಞಾನಿಯಾಗಬೇಕು. ಆತ್ಮವಿಕಸನ ಹೊಂದುತ್ತಾ ಅಂತಿಮವಾಗಿ ಮಾನವ ಜನ್ಮದಿಂದ ಮುಕ್ತಿ ಪಡೆದು ಮಾಧವನಾಗಬೇಕು. ಅದಕ್ಕೆ ಮಾರ್ಗ ಪ್ರತಿದಿನ ಧ್ಯಾನ ಹಾಗೂ ಹುಣ್ಣಿಮೆ ಧ್ಯಾನ ಸಾಧನೆ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಹುಣ್ಣಿಮೆಗೂ ಮಾನವನ ಇಂದ್ರಿಯಗಳಿಗೂ ಗೋಚರವಾಗದ 6ನೇ ಇಂದ್ರಿಯ ಅನ್ನೋ ಮನಸ್ಸಿಗೂ ಇರೋ ಸಂಬಂಧದ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ. ನಮಸ್ಕಾರ. ನಿಮ್ಮಲ್ಲಿ ಎಷ್ಟೋ ಜನ PMCಯನ್ನು ನೋಡ್ತಾ ಇದ್ದೀರಾ, ಆದರೆ ಎಷ್ಟೋ ಜನ ನೀವು ಸಬ್ಸ್ಕ್ರೈಬ್ ಮಾಡೇ ಇಲ್ಲ. ನೀವು ಮಾಡಬೇಕಾಗಿರೋದಿಷ್ಟೇ, ಸಬ್ಸ್ಕ್ರೈಬ್ ಮಾಡಿ. ಅದು ನಿಮಗೆ ಉಚಿತವಾಗಿರುತ್ತೆ. ಆದರೆ ಆ ಒಂದು ಚಿಕ್ಕ ಸಬ್ಸ್ಕ್ರಿಪ್ಷನ್ ನಮಗೆ ಎಷ್ಟೋ ಅಪೂರ್ವವಾದಂತಹ ಪ್ರೋತ್ಸಾಹ ನೀಡುತ್ತೆ.